ನಾನು ಡಾಕ್ಟರ್ ಅರ್ಚನಾ. ಇವತ್ತು ನಿಮಗೆ ಸ್ಲಿಮ್ ಆಗೋಕ್ಕೆ ಅಥವಾ ಸಣ್ಣ ಆಗೋದಕ್ಕೆ ಯಾವ ಥರ ಆಹಾರಗಳನ್ನು ತಗೋಬೋದು ಅನ್ನೋದ್ರ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಈ ಸ್ಲಿಮ್ ಅಂದ ತಕ್ಷಣ ಸಾಕಷ್ಟು ಥರ ನೀವು ಡಯಟ್ ಅಂತ ಫಾಲೋ ಮಾಡಿರ್ತೀರಲ್ಲ. ಒಂದು ವಾಟ್ಸಪ್ಪಲ್ಲಿ ಯಾವುದೋ ಬಂದಿರೋದಿರ್ಬೋದು, ಇಲ್ಲ ಯೂಟ್ಯೂಬ್ ವಿಡಿಯೋ ನೋಡಿರ್ಬೋದು, ಅಥವಾ ಇನ್ಯಾರೋ ಒಬ್ಬರು ಹೇಳಿದ್ರು ಅಂತ ಇರ್ಬೋದು. ಹೀಗೆ ನಿಮ್ಮದೇ ಆದ ರೀತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ನೀವು ಫಾಲೋ ಮಾಡ್ತಾ ಹೋಗ್ತಿರ್ತೀರ. ಒಂದು ಸ್ವಲ್ಪ ದಿನ ಅದು ನಿಮಗೆ ಚೆನ್ನಾಗಿ ಅನಿಸುತ್ತೆ, ತಿನ್ನೋಣ ಅಂತಲೂ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನೆಲ್ಲ ನಿಲ್ಲಿಸ್ತೀರ. ನೀವು ಒಂದು ವೆಯ್ಟ್ ಕಡಿಮೆ ಆಗಿರೋದಿಲ್ಲ, ಇಲ್ಲ ಕಡಿಮೆ ಆಗಿದ್ರೂ ಕೂಡ ಮತ್ತೆ ಅದು 2ರಷ್ಟು ವಾಪಸ್ ಕೂಡ ಬಂದಿರುತ್ತೆ. ಹಾಗಿದ್ರೆ ಈ ಡಯಟ್ ಅನ್ನೋದ್ರಲ್ಲಿ ಯಾವ ರೀತಿ ತಗೋಬೇಕು ಅಂತ ಬಂದಾಗ, ಈ ಡಯಟ್ ಅಂತ ಬಂದಾಗ ನೀವು ಜಾಸ್ತಿ ದಿನ ಯಾವುದನ್ನು ಮಾಡ್ಬೋದೋ ಅಂಥದ್ದನ್ನು ನೀವು ಆಪ್ಷನ್ ಆಗಿ ತಗೊಳ್ಳಿ. ಈಗ ಹೇಳ್ತಾರೆ ಕೆಲವರು ಅನ್ನನೇ ತಿನ್ನಬಾರ್ದು ಅಂತ. ನೀವು ಸೌತ್ ಇಂಡಿಯನು, ಹುಡ್ತಾ ಬೆಳೆದಿರೋದೇ ಅನ್ನದಲ್ಲಿ. ಅನ್ನನೇ ಬಿಟ್ಟು ಎಷ್ಟು ದಿನ ನಿಮ್ಮ ಕೈಲಿರೋಕ್ಕಾಗುತ್ತೆ? 1 ತಿಂಗಳು, 2 ತಿಂಗಳು, ಇಲ್ಲ 3 ತಿಂಗಳು ಹಬ್ಬಬ್ಬ ಅಂದರು. ಅದಾದಮೇಲೆ ಮತ್ತೆ ತಿನ್ನೋಕ್ಕೆ ಶುರು ಮಾಡ್ತೀರಾ. ಆವಾಗ ನೀವು ಅನ್ಕೋತೀರಾ ಅಲ್ಲಿ ಇಳ್ದಿರೋ ವೆಯ್ಟ್ ಎಲ್ಲ ಮತ್ತೆ ಜಾಸ್ತಿ ಆಯಿತು ಅಂತ. ಸಿಂಪಲ್ ಸೀಕ್ರೆಟ್ ಅಂದರೆ ಅನ್ನ ತಿಂದರೂ ನೀವು ದಪ್ಪ ಆಗಲ್ಲ. ಆದರೆ ಅನ್ನ ತಿನ್ನಬೇಕಾದ್ರೆ ಅನ್ನನ ಬಸಿದು ಗಂಜಿನ ತೆಗೆದು ನೀವು ತಿನ್ನಿ, ಖಂಡಿತವಾಗ್ಲೂ ದಪ್ಪನೂ ಆಗಲ್ಲ, ಶುಗರ್ ಕೂಡ ಬರೋದಿಲ್ಲ. ನೀವು ಅನ್ನ ತಿಂತ ಕೂಡ ನೀವು ಸಣ್ಣ ಆಗ್ಬೋದು. ಈ ಸಣ್ಣ ಆಗೋದು ಅಂತ ಬಂದಾಗ ಏನು ತಿಂತೀವಿ ಅನ್ನೋದಕ್ಕಿಂತ ಯಾವ ಸಮಯದಲ್ಲಿ ಯಾವುದನ್ನು ತಗೋತೀವಿ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ನಿಮ್ಗೊಂದು ಸೀಕ್ರೆಟ್ ಹೇಳೋದಾದರೆ, ಹಾಲನ್ನು ನೀವು ರಾತ್ರಿ ಮಲಗೋಗಿ ಕುಡಿದ್ರೆ ಅದು ನಿಮ್ಮ ವೆಯ್ಟ್ ಗೇನ್ ಮಾಡುತ್ತೆ. ಅದೇ ನೀವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ನಿಮಗೆ ಎಲ್ಲ ನ್ಯೂಟ್ರಿಷನು ನಿಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ ಜೇನುತುಪ್ಪ ಹಾಕ್ಕೊಂಡು ಬಿಸಿನೀರಿಗೆ ಕುಡಿಯೋ ಅಭ್ಯಾಸ ಇದೆಯಲ್ಲ, ಸಣ್ಣ ಆಗಬೇಕಂತ, ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ನಿಮ್ಗದು ಆ್ಯಸಿಡಿಟಿ ತೊಂದರೆ ಕೊಡಿಸುತ್ತೆ. ಅದನ್ನೇ ನೀವು ಮಧ್ಯಾಹ್ನ ಊಟ ಆದಮೇಲೆ ಮಾಮೂಲಿ ತಣ್ಣೀರಿಗೆ 1 ಚಮಚ ಜೇನುತುಪ್ಪ ಹಾಕ್ಕೊಂಡು ಕುಡಿದು ನೋಡಿ, ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಮಾಡ್ತಾ ಹೋಗುತ್ತೆ. ಯಾವುದೇ ಆಹಾರ ಪದಾರ್ಥ ಇರಲಿ, ನೀವು ಅದನ್ನು ಯಾವ ಸಮಯದಲ್ಲಿ, ಯಾವ ರೀತಿ, ಯಾವ ಮಿಶ್ರಣದಲ್ಲಿ ತಗೋಬೇಕು ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸಣ್ಣ ಆಗ್ಬೋದು. ಅದನ್ನು ಬಿಟ್ಟು ಇದೊಂದು ಇಂಗ್ರೀಡಿಯೆಂಟ್ ಸಣ್ಣ ಆಗ್ತೀವಿ ಅಂತ ನಮ್ಮದೇ ಆದ ರೀತಿ ರೀತಿ ನಾವು ಉಪಯೋಗಿಸ್ತಾ ಹೋದರೆ ಖಂಡಿತವಾಗ್ಲೂ ಸಣ್ಣ ಆಗಲ್ಲ. ಅದರಿಂದ ಸೈಡ್ ಎಫೆಕ್ಟ್ಸು ಅಥವಾ ಎಷ್ಟೋ ಸಲ ವೆಯ್ಟ್ ಗೇನ್ ಕೂಡ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಎಲ್ಲ ಇರಬೇಕಾದ್ರೆ ಯಾವ್ದು ತಿನ್ನೋದು, ಹೇಗೆ ತಿನ್ನೋದು ಅನ್ನೋದು ಒಂದು ಡೌಟ್ ಅಂತೂ ಬರುತ್ತಲ್ವಾ. ಸೊ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಕ್ಯಾರೆಟ್ ಜಿಂಜರ್ ಸೂಪ್, ಇದನ್ನು ಹೇಗೆ ಮಾಡೋದು ಅಂತ. ಈ ಕ್ಯಾರೆಟ್ ಅನ್ನೋವಂಥದ್ದಂತೂ ಎಲ್ಲರಿಗೂ ಗೊತ್ತು, ಇದರಲ್ಲಿ ವೈಟಮಿನ್ ಎ ಹೆಚ್ಚಾಗಿರುತ್ತೆ ಅಂತ. ಸೊ ಇದನ್ನು ತಗೊಳ್ಳೋದ್ರಿಂದ ಕಣ್ಣಿಗೆ ಒಳ್ಳೆಯದು ಅನ್ನೋದು ಕೂಡ ನಿಮಗೆ ತಿಳಿದಿರೋ ವಿಷಯನೇ. ಇನ್ನೊಂದು ಕ್ಯಾರೆಟಿನ ಮುಖ್ಯವಾದ ವಿಷಯ ಗೊತ್ತಾ? ವೈಟಮಿನ್ ಎ ಇದರಲ್ಲಿರೋದು ಅಬ್ಸರ್ವ್ ಆಗಬೇಕಂದ್ರೆ ಜಿಡ್ಡಿನ ಅಂಶ ಇದಕ್ಕೆ ಬೀಳಬೇಕು. ಕ್ಯಾರೆಟು ಒಳ್ಳೆಯದು ಕಣ್ಣಿಗೆ ಅಂತ ನೀವು ಹಸಿ ತಿನ್ನೋದು ಅಥವಾ ಬೇಯಿಸ್ಕೊಂಡು ಹಾಗೆ ತಿಂದರೆ ಖಂಡಿತ ಯಾವುದೇ ಪ್ರಯೋಜನ ಇಲ್ಲ. ಅದರಲ್ಲಿರೋ ವೈಟಮಿನ್ ಎ ನಮ್ಮ ದೇಹಕ್ಕೆ ಬರೋದೇ ಇಲ್ಲ. ಅದೇ ಇದಕ್ಕೆ ನಾವು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಎಣ್ಣೆನಲ್ಲಿ ಹಾಕಿರೋದು ಅಥವಾ ತುಪ್ಪದಲ್ಲಿ ಮಾಡೋ ಕ್ಯಾರೆಟ್ ಹಲ್ವಾ ಇದೆಯಲ್ಲ, ಅದು ಕೂಡ ಅಷ್ಟೇ ನಮಗೆ ವೈಟಮಿನ್ ಎನ ಹಿಡಿಯೋದಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಆದರೆ ಈಗ ಇಲ್ಲಿ ಸ್ಲಿಮ್ ಅಂತ ಬಂದಾಗ ನಾವು ಸಿಹಿನ ಬಳಸೋ ಹಾಗಿಲ್ಲ, ಯಾಕಂದರೆ ಎಣ್ಣೆಲಿ ಕರೆದಿರೋದು ಸಿಹಿ ಪದಾರ್ಥ ಎರಡನ್ನೂ ಕೂಡ ಅವಾಯ್ಡ್ ಮಾಡಿ ಅಂತಲೇ ನಾವು ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಸ್ವೀಟ್ ಇಲ್ದಲೆ ಹೇಗೆ ಈ ಕ್ಯಾರೆಟ್ ಸೂಪನ್ನ ಮಾಡ್ಬೋದು, ಇದು ಹೇಗೆ ನಿಮಗೆ ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ ಜಿಂಜರ್ ಸೂಪ್ ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟ್, ಶುಂಠಿ, ಹಿಪ್ಪಲಿ ಚೂರ್ಣ, ಸೈಂಧವ ಉಪ್ಪು, ಜೀರಿಗೆ, ಎಣ್ಣೆ. ಈಗ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂತಹ ಕ್ಯಾರೆಟು ಜೊತೆಗೆ ಶುಂಠಿ ಇದೆರಡನ್ನೂ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಕ್ಯಾರೆಟ್ 1 ಕಪ್ಪಷ್ಟು ತಗೊಂಡಿದ್ದೀನಿ. ಹಾಗೆ ಒಂದು 3 ಇಂಚಷ್ಟು ಶುಂಠಿನ ಇದಕ್ಕೆ ಸೇರಿಸಿದ್ದೀನಿ. ಸೊ ಇದನ್ನು ಒಂದು 10 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡು ನಂತರ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಕ್ಯಾರೆಟ್ ಸೂಪ್ ಗೊತ್ತಿರೋ ಅಂಥದ್ದೇ. ಕ್ಯಾರೆಟ್ ಜ್ಯೂಸ್ ಅಂತೂ ತುಂಬಾ ಫೇಮಸ್ಸು, ಎಲ್ಲ ಜ್ಯೂಸ್ ಅಂಗಡಿಲಿ ಕೂಡ ಸಿಗುತ್ತೆ. ಆದರೆ ನಾನು ಹೇಳ್ದೆ ಅಲ್ಲ, ಹಸಿ ಕ್ಯಾರೆಟನ್ನು ನೀವು ತೆಗೆದು ಜ್ಯೂಸ್ ಮಾಡಿ ಕುಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿರೋ ವೈಟಮಿನ್ ಎ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಎಣ್ಣೆ ಅಂಶ ಅಥವಾ ತುಪ್ಪದ ಅಂಶ, ಜಿಡ್ಡಿನ ಅಂಶ ಅದ್ರ ಜೊತೆ ಇದ್ದರೆ ಅಷ್ಟೇ ನಿಮಗೆ ಆ ವೈಟಮಿನ್ ಎ ಸಿಗುತ್ತೆ. ಹಾಗಾಗಿ ಪ್ಲೇನ್ ಕ್ಯಾರೆಟ್ ಜ್ಯೂಸು ಖಂಡಿತ ವೆಯ್ಟ್ ಲಾಸ್ ಮಾಡೋದಿಲ್ಲ ಅಥವಾ ಯಾವುದೇ ನ್ಯೂಟ್ರಿಯೆಂಟ್ಸನ್ನು ಕೂಡ ನಿಮಗೆ ಅಬ್ಸಾರ್ಬ್ ಮಾಡಲ್ಲ. ಇನ್ಫ್ಯಾಕ್ಟ್ ಬೇಯಿಸ್ದಲೇ ಇರೋವಂಥ ಹಸಿ ತರಕಾರಿ ಏನು ಹೇಳ್ತೀವಿ ಇಂಡೈಜೆಷನ್ ಅಂದರೆ ಅಜೀರ್ಣತೆನ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಯಾವಾಗಲೂ ಅದು ಹೆವಿ ಡೈಜೆಷನ್ಗೆ ತುಂಬಾ ದೀರ್ಘಕಾಲ ತಗೊಳ್ಳೋವಂಥದ್ದು ಈ ಹಸಿ ತರಕಾರಿನ ನಾವು ಯಾವತ್ತಿದ್ರೂ ಬೇಯಿಸಿನೇ ತಗೋಬೇಕು. ಸೊ ಇದು ಬೇಯಿಸಿದ ಮೇಲೆ ಅದು ಜ್ಯೂಸ್ ಫಾರ್ಮ್ಗೆ ಹೋಗೋದಿಲ್ಲ. ಸೊ ಹಾಗಾಗಿ ಸೂಪ್ ಫಾರ್ಮ್ಗೆ ನಾವು ಉಪಯೋಗಿಸ್ಕೋಬೋದು. ಇನ್ನು ಇಲ್ಲಿ ಉಪಯೋಗಿಸಿರೋವಂಥದ್ದು ಶುಂಠಿ.
ಶುಂಠಿ ಅದು ಒಂದು ಸ್ಪೈಸ್, ಇಂಡಿಯನ್ ಸ್ಪೈಸಲ್ಲಿ ಬರುವಂಥದ್ದು. ಸೊ ಈ ಶುಂಠಿ ತಗೊಳ್ಳೋದ್ರಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ರೀತಿಯಾದಂತಹ ಬೇರೆ ಆಹಾರ ಯಾವುದನ್ನು ಅಜೀರ್ಣ ಕಾಡುವಂಥದ್ದು ನಾವು ತೊಗೊಂಡಿದ್ರೂ ಕೂಡ ಅದನ್ನು ಇಂಟೆಸ್ಟೈನಲ್ಲಿ ಕ್ಲಿಯರ್ ಮಾಡ್ತಾ ನಮ್ಮ ಜೀರ್ಣಶಕ್ತಿನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಶುಂಠಿ. ಹಾಗೆ ಇಲ್ಲಿ ಶುಂಠಿ ಹಾಕಿರೋದ್ರಿಂದ ನಾಲಿಗೆಗೆ ಖಾರ ಕೂಡ ಸಿಗುತ್ತೆ. ನಾವು ಬೇರೆ ಹಸಿ ಮೆಣಸಿನ್ಕಾಯಿ ಆ ರೀತಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಈ ವೆಯ್ಟ್ ಲಾಸ್ ಅಂತ ಮಾಡಬೇಕಾದ್ರೆ ಸಾಕಷ್ಟು ಥರದ ಡಯಟ್ಗಳ ಮಧ್ಯ ಖಾರ ಜಾಸ್ತಿ ತಿಂದಾಗ ಇಲ್ಲ ಹೀಟ್ ಆಗೋವಂಥದ್ದು, ಈಗ ಎಕ್ಸಾಂಪಲ್ ಮಿಲ್ಲೆಟ್ಸನ್ನು ಅತಿ ಹೆಚ್ಚಾಗಿ ತಿಂದಾಗ ದೇಹದ ಉಷ್ಣಾಂಶ ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಆ ರೀತಿಯಿಂದ ಬಳಲ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕಾನ್ಸ್ಟಿಪೇಷನ್ನು, ಪೈಲ್ಸು ಅಥವಾ ಹೆಮರಾಯ್ಡ್ಸ್ ಅಂತ ಏನು ಹೇಳ್ತೀವಿ, ಫಿಷರು, ಈ ರೀತಿ ತೊಂದರೆಗಳಿಂದ ಕೂಡ ಬಳಲ್ತಾ ಹೋಗ್ತಾರೆ. ಇದೆಲ್ಲನೂ ನೀವು ಅವಾಯ್ಡ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನೀವು ಇದನ್ನು ಗಮನಿಸ್ಬೋದು, ನೀರಲ್ಲಿ ಕುದ್ದಿರೋ ಅಂಥದ್ದು 10 ನಿಮಿಷ. ಈಗ ನಾವು ಇದನ್ನು ಮಿಕ್ಸಿಗೆ ರುಬ್ಕೊಳ್ಳೋಣ. ಬೆಂದಿರೋ ಅಂಥ ಕ್ಯಾರೆಟ್ ಶುಂಠಿನ ತಗೊಳ್ಳೋಣ. ನೀರು ಬೇಕಿದ್ರೆ ಮಾತ್ರ ಇದನ್ನೇ ಬೇಯಿಸಿರೋ ಅಂಥ ನೀರನ್ನೇ ಸ್ವಲ್ಪ ಸೇರಿಸ್ತಾ ಹೋಗೋಣ. ನಿಮಗೆ ಸೂಪ್ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಬೇಕಾ, ನೀರು ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿ ಬೇಡ, ಗಟ್ಟಿ ಇರಲಿ ಅನ್ಸುತ್ತಾ, ಅದನ್ನು ನೀವು ನೀರು ಕಡಿಮೆ ಹಾಕಿ ರುಬ್ಕೊಳ್ಳಿ. ಈಗ ಇದನ್ನು ರುಬ್ಕೊಳ್ಳೋಣ. ಈಗ ಇದು ಗಟ್ಟಿಯಾಗಿ ರುಬ್ಬಿರೋದನ್ನು ನೋಡ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನೀಗ ಸೇರಿಸ್ಕೊಳ್ಳೋಣ. ಇನ್ನಷ್ಟು ನೀರನ್ನು ಸೇರಿಸ್ತಿದ್ದೀವಿ. ಬೇಯಿಸಿರೋಷ್ಟು ಆಲ್ಮೋಸ್ಟ್ ನೀರು ಇದಕ್ಕೆ ಹಿಡಿಯುತ್ತೆ. ಈಗ ಈ ಸೂಪ್ ಫಾರ್ಮ್ಯಾಟಿಗೆ ಈಗ ರೆಡಿ ಆಗಿದೆ. ಈಗ ನಾವಿದೊಂದು ಕಪ್ಪಿಗೆ ಬಗ್ಗಿಸ್ಕೊಳ್ಳೋಣ. ಇನ್ನೂ ತೆಳ್ಳಗೆ ಬೇಕು ಅಂತ ಅನಿಸಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೋಬೋದು. ಈಗ ನಾನು ನಿಮಗೆ ಹೇಳಿದೆ, ಕ್ಯಾರೆಟ್ಗೆ ಜಿಡ್ಡಿನಂಶ ಇಲ್ಲ ಅಂತಂದರೆ ಅದರ ವೈಟಮಿನ್ ಎ ನಮ್ಮ ದೇಹಕ್ಕೆ ತಾಕಲ್ಲ ಅಂತ. ಸೊ ಹಾಗಾಗಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ ತೆಂಗಿನೆಣ್ಣೆ ಒಂದು 3 ಚಮಚ ಅಷ್ಟು ತೆಂಗಿನೆಣ್ಣೆನ ಸೇರಿಸ್ತಾ ಇದ್ದೀನಿ. ತೆಂಗಿನೆಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಯಾಕಂದರೆ ಜೀರಿಗೆ ಕೂಡ ಅಷ್ಟೇ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ. ಇನ್ನು ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ನಾವು ಈ ಕ್ಯಾರೆಟ್ ಸೂಪ್ಗೆ ಹಾಕ್ಕೋಬೋದು. ರುಚಿಗೆ ನಿಮಗೆ ಬೇಕಾಗಿರುವಷ್ಟು ಉಪ್ಪು ಮತ್ತು ಹಿಪ್ಪಲಿ ಚೂರ್ಣ, ಲಾಂಗ್ ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಿ. ಸೊ ಈ ಲಾಂಗ್ ಪೆಪ್ಪರ್ ಪೌಡರ್ನ ನಾವು ಇದಕ್ಕೀಗ ಮಿಕ್ಸ್ ಮಾಡಿದ್ದೀವಿ. ಯಾಕಂದರೆ ಇದು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಥೈರಾಯ್ಡ್ ಸಮಸ್ಯೆ ಯಾವುದು ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತು ಇಲ್ಲಿ ನಾವು ಮೇಲ್ಗಡೆ ಉದುರಿಸಿರೋದ್ರಿಂದ ನಾಲ್ಗೆಗೆ ಖಾರ ಸಿಗುತ್ತೆ, ನಮ್ಮ ಹೊಟ್ಟೆಗೆ ಹೆಚ್ಚು ಖಾರ ಆಗಲ್ಲ. ಅದೇ ನಾವು ರುಬ್ಬೋವಾಗೆ ಹಾಕ್ಬಿಟ್ರೆ ಏನಾಗುತ್ತೆ, ಖಾರ ಜಾಸ್ತಿ ಹಿಡಿದು ಆ್ಯಸಿಡಿಟಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ಈ ಎಣ್ಣೆ ಜೀರಿಗೆ ಒಗ್ಗರಣೆ ಏನಿದೆ ಅದನ್ನು ಕೂಡ ಈಗ ಬಗ್ಗಿಸ್ಕೊಳ್ಳೋಣ. ಕ್ವಾಂಟಿಟಿ ಬೇಕಾ ಈ ಕ್ಯಾರೆಟ್ ಸೂಪ್ದು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಇದರ 1 ಬೌಲ್ ಮಾಡಿ ಅಥವಾ 2 ಬೌಲ್ ಮಾಡಿ ಕುಡೀರಿ. ನಿಮಗೆ ಎಷ್ಟು ಕುಡಿಬೇಕನ್ಸುತ್ತೆ ಅಷ್ಟು ತಗೊಳ್ಳಿ. ಇಲ್ಲಿ ಕ್ವಾಂಟಿಟಿ ನಿಮಗೆ ಯಾವುದು ಲೆಕ್ಕ ಬರೋದಿಲ್ಲ. ಆದರೆ ಈ ಫಾರ್ಮ್ಯಾಟಲ್ಲಿ ನೀವು ಮಾಡ್ಕೊಳ್ಳಿ. ಇನ್ನು ಯಾವಾಗ ತಗೋಬೇಕು ಅಂತ ಕೇಳ್ತಿದ್ದೀರಾ, ರಾತ್ರಿ ಊಟಕ್ಕೆ ಬದಲಾಗಿ. ನಾವೀಗೆಲ್ಲ ಏನಾಗಿದೆ, ಬೆಳಗ್ಗೆ ತಿಂಡಿನ ಕಡಿಮೆ ಮಾಡೋದು, ಊಟನ ಯಾವಾಗೋ ಮಾಡೋದು, ಆ ರೀತಿಯಾಗಿ ರಾತ್ರಿ ಊಟನ ಜಾಸ್ತಿ ಮಾಡ್ತಿದ್ದೀವಿ. ಮನೇಲಿರ್ತೀವಿ, ಎಲ್ಲರೂ ಸಿಗ್ತಾರೆ, ಬಿಸಿ ಊಟ ಅನ್ನೋ ಕಾರಣಕ್ಕೆ ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ನಮಗೆ ಅಜೀರ್ಣತೆನ ಕಾಡುತ್ತೆ. ದಪ್ಪ ಇರೋರಂತ ಮಾತ್ರ ಅಲ್ಲ,
ಸಣ್ಣ ಇರೋರಲ್ಲೂ ಕೂಡ ಅಜೀರ್ಣತೆ ಕಾಡೋದ್ರಿಂದ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನುವಂತಹ ಕಾಯಿಲೆಗಳು ಕಾಣಿಸ್ಕೋತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿಯಾದಂತಹ ಕಾಯಿಲೆಗಳು ಬರಬಾರ್ದು, ಜೊತೆಗೆ ದಪ್ಪ ಇರೋರು ಸಣ್ಣ ಆಗ್ಬೇಕು ಅನ್ನೋದಾದ್ರೆ ರಾತ್ರಿ ಹೊತ್ತಿಗೆ ಈ ಕ್ಯಾರೆಟ್ ಜಿಂಜರ್ ಸೂಪ್ ಮಾಡಿ ಕುಡಿಯೋದನ್ನ ಮರಿಬೇಡಿ. ಮತ್ತಷ್ಟು ಸ್ಲಿಮ್ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಅದರ ಆಹಾರ ಮಾಹಿತಿ ಎರಡನ್ನೂ ಪಡೆಯೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.